10 ಗಂಟೆಗೆ ಮಗಳು ಮದುವೆ. ಅದಕ್ಕ ನೀವು ನಿನ್ನ ಮಗಳ ಮದುವೆ ಇದೆ ಅಂತ ನಾವು ಚೆನ್ನಾಗಿ ಗೊತ್ತು. ಮೊದಲು ನಮ್ಮ ಮನೆ ದೇವರಿಗೆ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಆಮೇಲೆ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲಿಂದ ನೇರವಾಗಿ ಮದುವೆ ನಡೆಯುವಂತ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆ ಮಾಡ್ರಿ, ನಿಮ್ಗೆ ಯಾಕೆ ಬೇಡ ಅಂತಾರ? ರುದ್ರ, ಮತ್ತೆ ನಮ್ಮನ್ನು ಕರೆಯುವ ಅವಶ್ಯಕತೆ ಇಲ್ಲ. ನಾವು ನಮ್ಮ ಮನೆಯ ದೇವರಿಗೆ ಹೋಗಿ ಮಂಗಳಾರತಿ ಮುಗಿಸಿಕೊಂಡು ನೇರವಾಗಿ ನಿಮ್ಮ ಮನೆಗೆ ಬಂದು ಬಿಡುತ್ತೇವೆ. ಅಲ್ಲಿವರೆಗೆ ಮದುವೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೋ. ನೀನು ಅಲ್ಲಿಯೇ ಇರು. ಮದುವೆಗೆ ಬರಬೇಕಾದ ಎಲ್ಲಾ ಬೀಗರು ಬದ್ದಲ್ಲಿ ಎಲ್ಲರೂ ರಾಮಕೃಷ್ಣ ಮಂದಿರದಲ್ಲಿ ಇರಿಸಿದೀವಿ. ನೀವು ಬಂದ ತಕ್ಷಣ ಸೀದಾರ ಮನೆಗೆ ಬಂದ್ಬಿಡ್ರಿ. ನಮ್ಮ ಮನೆಯಿಂದ ಮದುಮಕ್ಕಳ ಕರ್ಕೊಂಡು ಹೋಗೋಣ ಅಂತ. ಬಹಳವೆಂದರೆ ಅರ್ಧ ಗಂಟೆಯಲ್ಲಿ ನಾವು ಹಿಂದಿರುಗಿ ಬರುತ್ತೇವೆ. ಇಂದು ನಿನ್ನ ಮಗಳ ಮದುವೆ ಬಹಳ ಸಂತೋಷದಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕೋಪಿಸಿಕೊಳ್ಳಬಾರ್ದು, ತಿಳಿತು ತಾನೇ? ಎಲ್ಲಾ ನಡೆಸ್ಕೊಂಡು ಹೋಗೋಣ. ನೀವು ಇರ್ತೀರ, ನಾನು ಇಲ್ಲಿ ಬರ್ಲ. ಮಾಂತೇಶಪ್ಪರು ಎಲ್ಲಿ ಕಾಣ್ತಾನೆ ಇಲ್ವಲ್ರಿ? ಅದೇನು ಅರ್ಜೆಂಟ್ ಕೆಲಸ ಇದೆ ಅಂತ ರಾತ್ರಿ ಬೆಂಗಳೂರು ಹೊರಟದ. ಅವ್ನು ಹೋದ್ರೆ ಆಯ್ತು, ನಾವೆಲ್ಲ ಇದ್ದೀವಲ್ಲ, ಸಾಕಲ್ವಾ? ನೀವು ಕರೆದ ತಕ್ಷಣ ಹಂಗ ಖುಷಿಯಲ್ಲಿ ಬರ್ಲಿಕ್ಕತ್ತಿರಲ್ಲ. ಆದ್ರ ಮಾಂತೇಶಪ್ಪನವರು ಬಾಳ ಮಾತಿ ಮನುಷ್ಯ ನೋಡ್ರಿ. ಬರ್ಸಿ ಮದುವೆ ಬರ್ತೀನಿ ಅಂತ ಹೇಳಿ ಬಾಳ ಧೋಕ ಮಾಡ್ಯಾರ ನೋಡ್ರಿ. ಆದ್ರ ಮಾಂತೇಶಪ್ಪ ಬಾಳ ಮೋಸ ನೋಡ್ರಿ. ಹೌದಾ? ನಾವಿಬ್ಬರು ಇದ್ದೀವಲ್ಲ, ನೀ ಯಾಕೆ ಚಿಂತಿಸ್ತಿರುವೆ? ನೀನು ನಡೆ, ನಾವು ದೇವರಿಗೆ ಹೋಗಿ ಬರ್ತೇವೆ. ಆಯ್ತು ಅಪ್ಪ, ಆದಷ್ಟು ಬೇಗ ಬಂದ್ಬಿಡ್ರಿ. ನಾನು ನಡೀತೇನೆ. ನಡೆ, ಮಂಗಳಾರತಿ ಮುಗಿಸ್ಕೊಂಡು ಬೇಗ ಬರೋಣ. ಮದುವೆ ಅಕ್ಷತ ಸಮಯ